ನಮಸ್ತೆ ಎಲ್ಲ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ. ನನ್ನ ಕ್ಲಾಸಲ್ಲಿ ದ್ವಿಬಿಂದು ಸೂತ್ರದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಸೊ ಇವತ್ತಿನ ಕ್ಲಾಸಲ್ಲೂ ಕೂಡ ದ್ವಿಬಿಂದು ಸೂತ್ರದ ಬಗ್ಗೆನೇ ಇನ್ನೊಂದು ಲೆಕ್ಕವನ್ನು ಮಾಡೋದನ್ನು ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅರ್ಥ ಆಯ್ತಾ? ಸೊ ದ್ವಿಬಿಂದು ಸೂತ್ರದ ಎರಡನೇ ಲೆಕ್ಕ ನಾನು ಇಲ್ಲಿ ಬರೆಯಲ್ಲ, ನೀವು ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ನೀಡಲಾಗಿರುವ ಅಂಕಿ ಅಂಶಗಳಿಗೆ ದ್ವಿಬಿಂದು ಸೂತ್ರವನ್ನು ಬಳಸಿ ಪೂರೈಕೆ ಬಿಂಬಕವನ್ನು ಕಂಡುಹಿಡಿಯಿರಿ. ದ್ವಿಬಿಂದು ಸೂತ್ರವನ್ನು ಬಳಸಿ ಪೂರೈಕೆ ಬಿಂಬಕವನ್ನು ಕಂಡುಹಿಡಿಯಿರಿ. ನೋಡಿ, ನೆನ್ನೆ ಕೊಟ್ಟಿದ್ದ ಲೆಕ್ಕ ನಾನು ಬೇಡಿಕೆದು, ಇವತ್ತು ಮಾಡಿಸ್ತಾ ಇರೋ ಲೆಕ್ಕ ಪೂರೈಕೆದು. ಅಲ್ಲಿಗೆ ಒಂದರ್ಥ ಏನು ಮಾಡ್ಕೋಬೇಕು ಅಂದರೆ, ನೀವು ದ್ವಿಬಿಂದು ಸೂತ್ರ ಅಂತಕ್ಕಂಥದ್ದು ಬೇಡಿಕೆ ಮತ್ತು ಪೂರೈಕೆ ಈ ಎರಡೂ ಭಾಗಗಳಲ್ಲೂ ಕೂಡ ಕಂಡು ಬರುತ್ತೆ. ಅರ್ಥ ಆಯ್ತಾ? ಎರಡನ್ನೂ ಕೂಡ ನಾವು ಗಣನೆಗೆ ತಗೋಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಆಯ್ತಾ? ಸೊ ಎರಡನೇ ಕ್ವಶನ್ನು, ನೀಡಲಾಗಿರುವ ಅಂಕಿ ಅಂಶಗಳಿಗೆ ದ್ವಿಬಿಂದು ಸೂತ್ರವನ್ನು ಬಳಸಿ ಪೂರೈಕೆ ಬಿಂಬಕವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಕೊಟ್ಟಿದ್ದಾನೆ. ಈ ಕ್ವಶನ್ ಕೊಟ್ಟ ಆದಮೇಲೆ ಕಾಲಮ್ ಕೊಡ್ತಾನೆ, ಕಾಲಮ್ ಹಾಕೊಳ್ಳಿ. ಆಯ್ತಾ? ಎರಡು ಕಾಲಮು, ಒಂದು ಬೆಲೆಗೆ ಕಾಲಮ್ ಕೊಟ್ಟಿದ್ದಾನೆ, ಬೆಲೆ, ಇನ್ನೊಂದು ಪೂರೈಕೆ. ಅರ್ಥ ಆಯ್ತಾ? ಒಂದು ಕಾಲಮ್ ಇರ್ತಕ್ಕಂಥದ್ದು ಬೆಲೆಗೆ, ಮತ್ತೊಂದು ಪೂರೈಕೆಗೆ ಕೊಟ್ಟಿದ್ದಾನೆ. ಈ ರೀತಿ ಎರಡು ಕಾಲಮಲ್ಲೂ ಕೂಡ ಕೊಡ್ಬೋದು. ನಿನ್ನೆ ಅದರಲ್ಲಿ ಏನು ಮಾಡ್ತಿತ್ತು, ಒಂದು ಸಂಚಾರಿ ದೂರವಾಣಿಯ ಸಂಖ್ಯೆ ಅಂತ ಹೇಳಿ ಥಿಯರಿ ರೂಪದಲ್ಲೇ ಕ್ವಶನ್ನ ಹೇಳಿದ. ಆದರೆ ಇಲ್ಲಿ ಆಗಲ್ಲ, ಕಾಲಮ್ನ ಕೊಟ್ಟಿದ್ದಾನೆ. ಕಾಲಮ್ ಕೊಟ್ಬಿಟ್ಟು ಬೆಲೆಗಳನ್ನು ರೂಗಳಲ್ಲಿ ತೋರಿಸ್ತಾನೆ. ಹಾಗೆ ಪೂರೈಕೆ ಭಾಗವನ್ನು ಇದನ್ನ ಘಟಕಗಳು ಅಂತ ಮೆನ್ಷನ್ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಬೆಲೆ 10, 12 ರೂಪಾಯಿ. ಇದು ಹೊಸ ಹಳೆ, ಇದು ಹೊಸ ಬೆಲೆ. ಇದಕ್ಕೆ ತಕ್ಕನಾಗೆ ಪೂರೈಕೆ 500, ಹಾಗೆ 200. ಸೊ ಇದು ಲೆಕ್ಕ. ನಾನು ಹೇಳಿದ್ನಲ್ಲ, ಮೊದಲನೇದು ಸ್ಟೇಟ್ಮೆಂಟು, ಅದನ್ನು ಬರೆದು ಕೆಳಗಡೆ ಈ ಕೋಷ್ಟಕವನ್ನು, ಈ ಕಾಲಮ್ನ ಹಾಕ್ಕೊಂಡು ಆಮೇಲಿಂದ ನೀವೇನು ಮಾಡಬೇಕು, ಲೆಕ್ಕವನ್ನು ಕಂಟಿನ್ಯೂ ಮಾಡಬೇಕು. ಇದು ಕೂಡ ಕ್ವಶನ್ನಲ್ಲಿ ಕೇಳ್ತಾನೆ, ಈ ಥರನೇ ಕ್ವಶನ್ ಕೊಡ್ತಾನೆ ಅಂತ. ಹೀಗೆ ಆಯಿತಾ? ನೀಡಲಾಗಿರುವ ಅಂಕಿ ಅಂಶಗಳಿಗೆ ದ್ವಿಬಿಂದು ಸೂತ್ರವನ್ನು ಬಳಸಿ ಪೂರೈಕೆ ಬಿಂಬಕವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಕೇಳ್ತಾನೆ. ಅದ್ರ ಕೆಳಗಡೆ ಈ ರೀತಿಯಾದಂತಹ ಒಂದು ಪಟ್ಟಿಯನ್ನು ಕೊಡ್ತಾನೆ. ಇಲ್ಲಿ ಹಳೆ ಬೆಲೆ, ಹೊಸ ಬೆಲೆ, ಹಳೆ ಪೂರೈಕೆ, ಹೊಸ ಪೂರೈಕೆ ಅಂತ ತಗೋಬೇಕು. ನೆನ್ನೆ ಕ್ಲಾಸಲ್ಲಿ ಏನು ಮಾಡ್ತಾ ಇದ್ರಿ, ಬೇಡಿಕೆಯನ್ನು ಕಂಡುಹಿಡಿಯಿರಿ, ದ್ವಿಬಿಂದು ಸೂತ್ರದ ಸಹಾಯದಿಂದ ಬೇಡಿಕೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ. ಸೊ ಹಾಗಾಗಿ ಬೇಡಿಕೆಯನ್ನು ಕಂಡುಹಿಡಿದ್ವಿ. ಇಲ್ಲಿ ಪೂರೈಕೆ ಆಗಿರೋದ್ರಿಂದ ಪೂರೈಕೆ ಅಂತಲೇ ಮೆನ್ಷನ್ ಮಾಡಬೇಕು. ಅರ್ಥ ಆಯ್ತಾ? ಇದಾದಮೇಲೆ ಇಲ್ಲಿ ನಾವು ಮಾಡಬೇಕಾಗಿರೋದು, ಫಸ್ಟಿಗೆ ಏನು ಮಾಡಿ, ಹಳೆಯ ಬೆಲೆ, ಹಳೆಯ ಪೂರೈಕೆಯನ್ನು ಕಂಡುಹಿಡ್ಕೊಳ್ಳಿ. ಯಾವಾಗಲೂ ಫಸ್ಟ್ ಕೊಡೋದು ಇದು X1, ಇದಕ್ಕೆ Y1 ಆಗುತ್ತೆ. ಅಲ್ಲಿಗೆ X1 10 ರೂಪಾಯಿ ಇದ್ದಾಗ Y1 ವಸ್ತು ಪೂರೈಕೆ 500 ರೂಪಾಯಿಗಳು ಆಗಿರುತ್ತೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಇದಾದಮೇಲೆ ನೆಕ್ಸ್ಟು ಬೆಲೆಯ ಬದಲಾವಣೆ X2ಗೆ ಆಗ್ತಾ ಇದೆ. ಅಲ್ಲಿಗೆ ಇದು Y2 ಆಯಿತು. ಸೊ ಅದನ್ನು ಬರ್ಕೊಳ್ಳಿ. X2 10 ರಿಂದ 12 ರೂಪಾಯಿಗೆ ಬದಲಾವಣೆ ಆಯಿತು. ಇದು ಹಳೆಯದು, ಇದು ಹೊಸ. ಆಯಿತಾ? Y2 500 ರಿಂದ 200ಗೆ ಪೂರೈಕೆ ಕಡಿಮೆ ಆಯಿತು ಅನ್ನೋದು ಈಗ ನಮಗೆ ತಿಳಿತು. ಸೂತ್ರ ಏನು? ಇಲ್ಲಿಂದ ಸೊಲ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಇದನ್ನ ನೀವು ಸ್ಟೆಪ್ 1, ಸ್ಟೆಪ್ 2, ಇದು ಮೊದಲನೇದಾಗಿ Y1, Y2 ಎಲ್ಲವನ್ನ ಕಂಡಿಡ್ಕೊಬಿಟ್ವಿ. ಇದಾದಮೇಲೆ ಈ ಕಡೆ ಏನು ಮಾಡ್ತಾ ಇದ್ದೀರಾ, ಸೂತ್ರವನ್ನು ಹಾಕಿ. ಆಯಿತಾ? ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಅದು. ಆಯಿತಾ? ಹಳೆ ಬೆಲೆ, ಹೊಸ ಬೆಲೆ ಆದಮೇಲೆ ಸೂತ್ರದ ಅಳವಡಿಕೆ. ಸೂತ್ರ ಹಾಕ್ತಾ ಇದ್ದೀರಾ. ಸೂತ್ರ Y - Y1 =
y2 minus y1 divided by x2 minus x1 into x minus x1. ಇದು ಸೂತ್ರ ಯಾವುದು? ದ್ವಿಬಿಂದು ಸೂತ್ರವನ್ನು ನಾವು ಬರ್ಕೊಂಡಾಯ್ತು. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು? ನೆಕ್ಸ್ಟ್ ಸ್ಟೆಪ್ಪಲ್ಲಿ y ಬೆಲೆಯನ್ನು ಮತ್ತು x ಬೆಲೆಯನ್ನು ನಾವು ಹಾಕೊಳ್ತಾ ಹೋಗ್ತೀವಿ. ಮೀನ್ಸ್ y1 y2 x1 x2 ಬೆಲೆಗಳನ್ನು ಹಾಕೊಂಡು ಹೋಗಬೇಕು. y ನಮಗೆ ಗೊತ್ತಿಲ್ಲ, yನ ಹಾಗೆ ಬರ್ಕೊಳ್ಳಿ. ಮೈನಸ್ y1 ಗೊತ್ತು, y1 ಎಷ್ಟಿದೆ? 500 ಇದೆ. ಸೊ 500 is equal to y2 ಎಷ್ಟಿದೆ? 200 ಇದೆ. 200 ಮೈನಸ್ 500 divided by x2 12 ಮೈನಸ್ x1 10 ಇಂಟು x ಗೊತ್ತಿಲ್ಲ ಮೈನಸ್ x1 10. ಇಷ್ಟು ಸೂತ್ರಕ್ಕೆ ಹಳೆ ಬೆಲೆ ಹೊಸ ಬೆಲೆ, ಹಳೆ ಬೇಡಿಕೆ ಹೊಸ ಬೇಡಿಕೆ, ಬೇಡಿಕೆ ಅಲ್ಲ ಪೂರೈಕೆ ಹೊಸ ಪೂರೈಕೆ, ಇವೆಲ್ಲವನ್ನ ನಾವು ಸೂತ್ರಕ್ಕೆ ಅಪ್ಲೈ ಮಾಡಿ ಆಯಿತು. ಇದಾದಮೇಲೆ ಇದನ್ನು ನಾವೇನು ಮಾಡಬೇಕು? ಸಮೀಕರಣ ರೂಪಕ್ಕೆ ಕನ್ವರ್ಟ್ ಮಾಡೋದಕ್ಕೆ ಸರಳೀಕರಣಗೊಳಿಸ್ತಾ ಹೋಗಬೇಕು. ಸರಳೀಕರಣವನ್ನು ಗೊಳಿಸ್ತಾ ಹೋಗಿ. ಸೊ y ಮೈನಸ್ 500 ಹಾಗೇ ಬರ್ಕೊಳ್ಳಿ. ಇದನ್ನೇನು ಮಾಡೋಕ್ಕೆ ಹೋಗ್ಬಿಡಿ. ಇದನ್ನು ಫಸ್ಟು ಈಕ್ವಲ್ಸಿಂದ ಈ ಕಡೆ ಇರುವಂಥದ್ದೆಲ್ಲ ಸರಳೀಕರಣ ಮಾಡ್ಕೊಳ್ಳಿ. ಇದಾದಮೇಲೆ ಈ ಮೈನಸ್ಗಳನ್ನ ಸರಳೀಕರಣ ಮಾಡ್ಕೊಳ್ಳಿ. 200 ಮೈನಸ್ 500 200 ಮೈನಸ್ 200 ಅಲ್ಲ, ಅದು 800. 800 ಸಾರಿ. ಸೊ 800 ಅಲ್ಲಿಗೆ 800 ಮೈನಸ್ 500 ಮಾಡಿ. 800 ಮೈನಸ್ 500 ಮಾಡಿದ್ರೆ 800 ಮೈನಸ್ 500 ಮಾಡಿದ್ರೆ 300 ಉಳಿತು. ಡಿವೈಡೆಡ್ ಬೈ 12 ಮೈನಸ್ 10 ಮಾಡಿ. 12 ಮೈನಸ್ 10 ಮಾಡಿದಾಗ 2 ಉಳಿತು. ಚಿಹ್ನೆ ನೆನ್ನೆ ಏನಾಯಿತು? ಮೈನಸ್ ವ್ಯಾಲ್ಯೂಸ್ನ ತಗೋತಾ ಹೋದ್ವಿ. ಆದರೆ ಇಲ್ಲಿ 800ಇಂದ 500 ಮೈನಸ್ ಮಾಡಿದ್ದೀವಿ. ಆದರೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್, ಸೊ ಹಾಗಾಗಿ ಪ್ಲಸ್ 300 ಆಯಿತು. 12 ಮೈನಸ್ 10 ಮಾಡಿದ್ವಿ, ದೊಡ್ಡ ಸಂಖ್ಯೆಯ ಚಿಹ್ನೆ 12ನ ಚಿಹ್ನೆ ಪ್ಲಸ್, ಸೊ ಹಾಗಾಗಿ ಅಲ್ಲಿಗೆ 2 ಬಂತು. ಎರಡೂ ಕೂಡ ಪ್ಲಸ್ ವ್ಯಾಲ್ಯೂನೇ ಬಂತು. ಇದಾದಮೇಲೆ ಈ ಸ್ಟೆಪ್ಪಲ್ಲಿ ಭಾಗಕಾರವನ್ನು ನಾವು ಸರಳೀಕರಣಗೊಳಿಸ್ಕೊಂಡ್ವಿ, ಮೈನಸನ್ನು ಸರಳೀಕರಣಗೊಳಿಸ್ಕೊಂಡ್ವಿ. ಇದಾದಮೇಲೆ y ಮೈನಸ್ 500 ಹಾಗೆ ಮಾಡ್ಕೊಳ್ಳಿ. ಯಾಕಂದರೆ ಈಕ್ವಲ್ಸಿಂದ ಈ ಕಡೆ ಇರೋದು ಯಾವುದೂ ಇನ್ನೂ ಸರಳೀಕರಣ ಆಗಿಲ್ಲ. ಇದನ್ನು ಮೈನಸ್ ಮಾಡಿ ಹಾಕಿದ್ವಿ ಅಷ್ಟೇ. ಈಗ ಇದನ್ನು ಡಿವೈಡ್ ಮಾಡಿ. ಅರ್ಥ ಆಯ್ತಾ? ಡಿವೈಡ್ ಮಾಡಿ. 2 ಇಂದ ಏನು 300ನ ಡಿವೈಡ್ ಮಾಡಬೇಕು. 2 ಇಂದ 300ನ ಡಿವೈಡ್ ಮಾಡಿದಾಗ ನಮಗೆ ಸಿಗುವಂಥ ಆನ್ಸರು 150 ಸಿಗುತ್ತೆ. ನೋಡಿ, 2 1s 2, ಇಲ್ಲಿಗೆ 1 ಉಳಿತು. 2 5s 10 0, ಹಾಗೆ ಅಲ್ಲಿಗೆ 150 ಬಂತು. ಆಯ್ತಾ? ನೋ x ಮೈನಸ್ 10 ಸರಳೀಕರಣ ರೂಪ ಒಂದು ಹಂತಕ್ಕೆ ಬಂತು. ಇದಾದಮೇಲೆ ಮತ್ತೆ ಈಕ್ವಲ್ಸಿಂದ ಈ ಕಡೆದು ಇನ್ನೂ ಕೂಡ ಸರಳೀಕರಣಗೊಳ್ಬೇಕು. ಸೊ ಹಾಗಾಗಿ 500ನ ಈ ಎರಡೂ ಸಂಖ್ಯೆಗಳ ಜೊತೆಗೆ ಇಂಟು ಮಾಡ್ಕೊಳ್ತಾ ಹೋಗಿ. ಮೀನ್ಸ್ 150 ಇಂಟು ಎಕ್ಸ್ 150 ಇಂಟು ಎಕ್ಸ್ ಮೈನಸ್ 150 ಇಂಟು 10. ಆಯ್ತಾ? 150 ಇಂಟು 10. ಸೊ ಅಲ್ಲಿಗೆ 150 ಇಂಟು ಎಕ್ಸ್ 150x 150, ಇದು ಇಂಟು ಮಾರ್ಕ್ ಆಯ್ತಾ, ಗುಣಾಕಾರದ ಚಿಹ್ನೆ. 150x ಮೈನಸ್ 150 ಇಂಟು 10 150 ಇಂಟು 10 1500. 10ನ್ನ 150ರ ಜೊತೆಗೆ ಇಂಟು ಮಾಡಿ ಅಂತ ಆಯ್ತಾ. ಈ ಕಡೆಯಿಂದ ಹಾಗೆ ಬಿಟ್ಬಿಡ್ಬೇಡಿ, ಬರೀತಾನೆ ಹೋಗಿ. ಸೊ y ಇಸ್ ಮೈನಸ್ 500 ಇಸ್ ಈಕ್ವಲ್ ಟು, ಸಾರಿ ಇಷ್ಟು ಬಂತಲ್ವಾ, ಇಂಟು ಮಾಡಾಯಿತು, ಇಲ್ಲಿ ತನಕ ಬಂದ್ವಿ.
ಇವನ್ನೆಲ್ಲ ಇಂಟು ಮಾಡಿ ಇಲ್ಲಿ ತನಕ ಆಯಿತು. ಈಗ ಮತ್ತೆ ಇದನ್ನು ಸರಳೀಕರಣ ರೂಪಕ್ಕೆ ತರಬೇಕು, ಸರಳೀಕರಣಗೊಳಿಸ್ಬೇಕು. ಸೊ ಹಾಗಾಗಿ ವೈಯನ್ನು ಹಾಗೆಯೇ ಉಳಿಸ್ಕೊಳ್ಳಿ. ಸಮೀಕರಣ ರೂಪಕ್ಕೆ ತರೋದ್ರಿಂದ ವೈ ಹಾಗೆಯೇ ಇರುತ್ತೆ. ಇಸ್ ಈಕ್ವಲ್ ಟು 150x ಪ್ಲಸ್ 1500 ಸಾರಿ ಮೈನಸ್ 1500. ಈ -500 ಈಕ್ವಲ್ಸಿಂದ ಆ ಕಡೆ ತಗೊಳ್ಳಿ. ನಾನು ನೆನ್ನೆ ಹೇಳಿದಾಗೆ ಮೈನಸ್ ಅಥವಾ ಪ್ಲಸ್ಸು ಈಕ್ವಲ್ಸಿಂದ ಆ ಕಡೆ ಬಂದಾಗ ತನ್ನ ಚಿಹ್ನೆಯನ್ನು ಬದಲಾವಣೆ ಮಾಡಿಕೊಳ್ಳುತ್ತೆ. ಅಲ್ಲಿಗೆ -500 ಈಕ್ವಲ್ಸಿಂದ ಆ ಕಡೆ ಹೋದಾಗ +500 ಆಗುತ್ತೆ. ಆಯ್ತಾ? ಈಕ್ವಲ್ಸಿಂದ ಇಲ್ಲಿದ್ದಂತಹ 500 ಈ ಜಾಗಕ್ಕೆ ತರ್ತಾ ಇದ್ವಿ. ಈಕ್ವಲ್ಸಿಂದ ಇದು ಇಲ್ಲಿಗೆ ಹೋಗ್ತಾ ಇದೆ. ಸೊ ಆಗ ಮೈನಸ್ ಇದ್ದಂತಹ 500 +500 ಆಗಿ ಕನ್ವರ್ಟ್ ಆಗೋದನ್ನ ನಾವು ಕಾಣಬಹುದು. ಅರ್ಥ ಆಯ್ತಾ? ಇದಾದ್ಮೇಲೆ ನೆಕ್ಸ್ಟ್ ಇದಿಷ್ಟು ಆಯಿತು. ನೆಕ್ಸ್ಟ್ ಇದನ್ನ ಮತ್ತೆ ಸರಳೀಕರಣಗೊಳಿಸೋಣ. 150x ಹಾಗೆ ಇರಲಿ. ಯಾಕೆಂತಂದ್ರೆ ಅವಲಂಬಿಚನ ಮತ್ತೆ ಗುಣಕ ಎರಡೂ ಕೂಡ ಇಲ್ಲೇ ಇದೆ. ಸೊ ಹಾಗಾಗಿ ಇದನ್ನ ಏನು ಮಾಡೋ ಹಾಗಿಲ್ಲ. ಕೇವಲ ಸ್ಥಿರಾಂಕಗಳು ಏನಿದೆಯೋ ಇವುಗಳಲ್ಲಿ ಮಾತ್ರ ನಾವು ಬದಲಾವಣೆಯನ್ನು ತರಬೇಕು. ಸೊ -1500 +500 ಮೈನಸ್ ಇಂಟು ಪ್ಲಸ್ ಮೈನಸ್ ಏನು ಮಾಡ್ತಾ ಇದ್ದೀರಾ? ಕಳಿಬೇಕು. ಕಳೀತಾ ಇದ್ದೀರಾ. 1500 ಇಂದ 500 ಕಳೆದ್ರೆ ಓನ್ಲಿ 1000 ಉಳ್ಕೊಳ್ತು. ಎಂಥ 1000 ಉಳ್ಕೊಳ್ತು? ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದಿದೆಯೇ ಅದನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಅಲ್ಲಿಗೆ ಮೈನಸ್ ಇದೆ ದೊಡ್ಡ ಸಂಖ್ಯೆ ಚಿಹ್ನೆ. ಸೊ -1000 ಉಳ್ಕೊಳ್ತು. ನಮಗೆ ಸಮೀಕರಣ ರೂಪ ಸಿಕ್ತು ಅಲ್ವಾ? ಇದು y = ax + b ರೂಪದಲ್ಲಿ ಇದೆ ಸಮೀಕರಣ ರೂಪ. y = 150x - 1000 ಸಮೀಕರಣ ರೂಪ ಸಿಕ್ತು. ಇದಾದ ಮೇಲೆ ಏನು ಮಾಡಬೇಕು ನಾವು? ಇದಾದ ಮೇಲೆ ನಾವು ಪೂರೈಕೆಯ ಬಿಂಬಕವನ್ನು ಕಂಡುಹಿಡಿಬೇಕು. ಅಂದರೆ ಎಕ್ಸ್ಗೆ ಬೆಲೆಯನ್ನು ಕೊಟ್ಕೊಂಡು ವೈನ ಮೌಲ್ಯವನ್ನು ಕಂಡುಹಿಡಿಬೇಕು. ಇದು ನೆಕ್ಸ್ಟ್ ಸ್ಟೆಪ್. ಇದು ಸ್ಟೆಪ್ 1 ಅಂತ ಹಾಕೊಳ್ಳಿ. ಗೊತ್ತಾಯ್ತಾ? ನೆಕ್ಸ್ಟ್ ಸ್ಟೆಪ್ 2. ಸ್ಟೆಪ್ 2ನಲ್ಲಿ ನಾವು ವೈ ಮತ್ತು ಎಕ್ಸ್ ವ್ಯಾಲ್ಯೂಸ್ಗಳನ್ನ ಎಕ್ಸ್ಗೆ ಮೌಲ್ಯಗಳನ್ನು ಕೊಂಡ್ಕೊಂಡು ವೈನ ಮೌಲ್ಯಗಳನ್ನು ಕಂಡುಹಿಡ್ಕೊಳ್ತಾ ಹೋಗ್ತೀವಿ. ಸೊ ಇಲ್ಲಿ ಎಕ್ಸ್ ಮತ್ತು ವೈನ ವ್ಯಾಲ್ಯೂವನ್ನು ಕಂಡುಹಿಡಿಯೋದಕ್ಕಿಂತ ಮುಂಚೆ ನಾನು ಹೇಳ್ದ ಹಾಗೇನೆ ನೀವು 2 ಕಾಲಮ್ಗಳನ್ನು ಹಾಕೋಬೇಕು. ಒಂದು ಎಕ್ಸ್ ಮತ್ತೊಂದು ವೈ. ಸೊ ಎಕ್ಸ್ ಮತ್ತು ವೈ ಕಾಲಮ್ನ ಹಾಕೊಳ್ಳಿ. ಇದಾದ ಮೇಲೆ ಎಕ್ಸ್ಗೆ 0 to 7 or 8 ಡಿಜಿಟ್ಗಳನ್ನ ನೀವು ಕೊಡ್ಬೋದು. 0 0 1 2 3 4 5 6 7 ಡಿಜಿಟ್ಗಳನ್ನ ನಾನು ಕೊಟ್ಟಿದ್ದೀನಿ. 7 ವ್ಯಾಲ್ಯೂಸ್ಗಳನ್ನ ಕೊಡ್ತಿದ್ದೀನಿ. ಸೊ ಇದಾದಮೇಲೆ ಇಲ್ಲಿ ಮತ್ತೆ ಏನು ಮಾಡಿ ಎಕ್ಸ್ಗೆ ಕಂಡುಹಿಡಿತಾ ಹೋಗಿ ಎಕ್ಸ್ನ ಮೌಲ್ಯಗಳನ್ನು ಕಂಡುಹಿಡಿತಾ ಹೋಗಿ. ಫಸ್ಟಿಗೆ ಎಕ್ಸ್ = 0 ಆದಾಗ ಎಕ್ಸ್ನ ವ್ಯಾಲ್ಯೂ 0 ಇದ್ದಾಗ ಸಮೀಕರಣ ರೂಪವನ್ನು ಇಲ್ಲಿ ಬರ್ಕೋಬೇಕು. y = 150x - 1000 ಅಲ್ವಾ? ಸೊ 150 × 0 ಎಕ್ಸ್ನ ವ್ಯಾಲ್ಯೂವನ್ನು ಹಾಕಿ -1000. 150 × 0 0 -1000. ಸೊ 0 -1000 0 ಜೊತೆಗೆ ಯಾವ ಸಂಖ್ಯೆಯನ್ನು ಕಳೆದ್ರೂ ಕೂಡಿದ್ರೂ ಅದೇ ವ್ಯಾಲ್ಯೂ ಬರುತ್ತೆ. ಸೊ 1000 ಬರುತ್ತೆ. 1000 ಹಾಕಿ ಆದರೆ ಚಿಹ್ನೆ ಮೈನಸ್ ಚಿಹ್ನೆ ಬರುತ್ತೆ. ಸೊ ಮೈನಸ್ ಚಿಹ್ನೆಯನ್ನು ಹಾಕಿ y = -1000. ಆಯಿತಾ? ನೆಕ್ಸ್ಟ್ ಎಕ್ಸ್ = 1 ಆದಾಗ ಎಕ್ಸ್ನ ವ್ಯಾಲ್ಯೂವನ್ನು ಈಗ 1 ಆಗ್ತಾ ಇದ್ದೀವಿ. ಸೊ y = 150x - 1000. ಸೊ 150 × 1 - 1000. ಸೊ 150 × 1 150 - 1000. ಅರ್ಥ ಆಯ್ತಾ? ಸೊ ಈಗ ವೈಯನ್ನು 150 - 1000 ಮಾಡಿ. 150 - 1000 ಮಾಡಿದಾಗ ನಮಗೆ ಎಷ್ಟು ವ್ಯಾಲ್ಯೂ ಬರುತ್ತೆ? 1000ನಲ್ಲಿ 150 ಕಳೀರಿ.
150 ಕಳೆದಾಗ ನಮಗೆ ಬರುವಂಥದ್ದು 850 ಬರುತ್ತೆ, 850 ಬರುತ್ತೆ. 850 ಎಂಥ 850 ಆಗಬೇಕು ಅಂತ ಹೇಳಿದ್ರೆ ಮೈನಸ್, ಯಾಕೆ ಅಂದರೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ -1000 ಇರೋದ್ರಿಂದ ಇಲ್ಲಿ ಮೈನಸ್ ವ್ಯಾಲ್ಯೂ ಬರುತ್ತೆ. ಅದಾದಮೇಲೆ ಎಕ್ಸ್ ಇಸ್ ಈಕ್ವಲ್ ಟು 2 ಆದಾಗ ಎಕ್ಸ್ನ ಮೌಲ್ಯ 2. ಸೊ ಈಗ y ಇಸ್ ಈಕ್ವಲ್ ಟು 150x ಮೈನಸ್ 1000. ಸೊ 150 ಇಂಟು 2 ಮೈನಸ್ 1000. 150 ಇಂಟು 2 152 300 ಮೈನಸ್ 1000. ಅಲ್ಲಿಗೆ 1000ನಿಂದ 300 ಮೈನಸ್ ಮಾಡಿ. 1000ನಿಂದ 300 ಮೈನಸ್ ಆಗಿದ್ರೆ 700 ಆಗುತ್ತೆ. ಎಂತ 700 ಆಗುತ್ತೆ? -700. ಯಾಕೆ ಅಂತ ಹೇಳಿದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ -700 ಆಗೋದನ್ನ ನಾವು ಕಾಣ್ತೀವಿ. ಅಲ್ಲಿಗೆ -850 ಆ್ಯಂಡ್ -700 ಅಲ್ವಾ. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 3 ಆದಾಗ, ಎಕ್ಸ್ನ ವ್ಯಾಲ್ಯೂ 3 ಇದ್ದಾಗ y is equal to 150x minus 1000. So 150 into 3 minus 1000. 150 into 3 ಮಾಡಿದಾಗ 450 ಬರುತ್ತೆ. 450 ಮೈನಸ್ 1000. ಮತ್ತು ನಾನು ಇನ್ನೊಂದು ಹೇಳ್ತಿದ್ದೀನಿ, ನಾನಿಲ್ಲಿ ಮಕ್ಕಿ ನಾನು ಆನ್ಸರ್ ಹೇಳ್ತಾ ಇದ್ದೀನಿ, ನೀವು ಹಂಗೆ ಬರ್ಕೊಳ್ತಾ ಹೋಗ್ಬೇಡಿ. ಕ್ಯಾಲ್ಸಿ ಯೂಸ್ ಮಾಡಿ, ಪ್ರತಿಯೊಬ್ಬರು ಕ್ಯಾಲ್ಸಿ ಯೂಸ್ ಮಾಡಿ. ನೀವು ಒಂದ್ಸಲ ಗುಣಾಕಾರ ಮಾಡಿ ನೋಡಿ. ಕ್ಯಾಲ್ಸಿ ಎಷ್ಟು ಯೂಸ್ ಮಾಡ್ತೀರೋ ಅದು ನಿಮಗೆ ಎಕ್ಸಾಮ್ಗೆ ಯೂಸ್ ಆಗುತ್ತೆ. ಅರ್ಥ ಆಯ್ತಾ? ಸೊ 450 ಮೈನಸ್ 1000. ಸೊ 450 ಮೈನಸ್ 1000 ವೈನ ಕಂಡುಹಿಡಿಯಿರಿ. 1000ನಲ್ಲಿ 450ನ ಮೈನಸ್ ಮಾಡಿ. 450 ಮೈನಸ್ ಮಾಡಿದ್ರೆ ಎಷ್ಟು ಸಿಗುತ್ತೆ? 550 ಆಗುತ್ತೆ. 550 ಎಂಥ 550 ಆಗುತ್ತೆ? ಮೈನಸ್. ಯಾಕೆ ಅಂತ ಹೇಳಿದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ -550 ಆಗೋದನ್ನ ನಾವು ಕಂಡ್ತೀವಿ. ಇದಾದಮೇಲೆ ಎಕ್ಸ್ ಇಸ್ ಈಕ್ವಲ್ ಟು 4 ಆದಾಗ ಎಕ್ಸ್ನ ವ್ಯಾಲ್ಯೂ ಈಗ 4. ಸೊ y is equal to 150x minus 1000. So 150 into 4 minus 1000. 150 into 4 ಮಾಡಿದ್ರೆ 600 ಆಗುತ್ತೆ. 600 minus 1000. ಸೊ 1000ನಲ್ಲಿ 600 ಮೈನಸ್ ಮಾಡಿದ್ರೆ 400. ಎಂಥ 400 ಬರುತ್ತೆ? -400. ಯಾಕೆಂದರೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ -400 ಬರುತ್ತೆ. ಸೊ -400. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 5 ಆದಾಗ ಎಕ್ಸ್ನ ವ್ಯಾಲ್ಯೂ ಈಗ 5 ಆಗ್ತಾ ಇದೆ. ಸೊ y ಇಸ್ ಈಕ್ವಲ್ ಟು 150x ಮೈನಸ್ 1000. ಸೊ 150 ಇಂಟು 5 ಮೈನಸ್ 1000 ಇಂಟು ಮಾಡಿ. 150 ಇಂಟು 5 ಮಾಡಿದಾಗ 150 ಇಂಟು 5 ಮಾಡಿದಾಗ 750 ಬರುತ್ತೆ. 750 ಮೈನಸ್ 1000 ಮಾಡಿ. ಸೊ 1000ನಲ್ಲಿ 750ಯನ್ನು ಮೈನಸ್ ಮಾಡಿದಾಗ 250 ಉಳಿಯುತ್ತೆ. 250 ಅಂತ 250 ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಸೊ -250 ಉಳಿಯೋದನ್ನು ನಾವು ಕಾಣ್ತೀವಿ. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 6 ಆದಾಗ ಎಕ್ಸ್ನ ವ್ಯಾಲ್ಯೂ ಈಗ 6 ಕೊಡ್ತಾ ಇದ್ದೀವಿ. ಸೊ y is equal to 150x minus 1000. So 150 into 6 minus 1000. 150 into 6 ಮಾಡಿ. 150 into 6 ಮಾಡಿದಾಗ 900 ಬರುತ್ತೆ. 900 minus 1000. ಸೊ 900 ಮೈನಸ್ 1000 ಮಾಡಿದ್ರೆ 100 ಬರುತ್ತೆ. ಎಂಥ 100? -100. ದೊಡ್ಡ ಸಂಖ್ಯೆ ಚಿಹ್ನೆ. ಇದನ್ನು ಯಾವುದೇ ಕಾರಣಕ್ಕೂ ನೀವು ಮರೆಯೋಂಗಿಲ್ಲ. ಮೈನಸ್ ಮಾಡಬೇಕಾದ್ರೆ ಅಥವಾ ಪ್ಲಸ್ ಮಾಡಬೇಕಾದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಮಾಡಬೇಕಾದ್ರೆ ಯೂಶಲಿ ಬರಲ್ಲ. ಯಾಕಂದರೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸೇ ಆಗುತ್ತೆ. ಆದರೆ ಮೈನಸ್ ಇಂಟು ಮೈನಸ್ ಇದ್ದಾಗ ಪ್ಲಸ್ ಮಾಡ್ತಾ ಇದ್ದೀರಾ, ಕೂಡ್ತಾ ಇದ್ದೀರಾ ಅಂದಾಗ ಆಗ ನೀವು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಹಾಕಬೇಕಾಗುತ್ತೆ. ಅರ್ಥ ಆಯ್ತಾ? ಇದು y ಆಯಿತು. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 7 ಆದಾಗ ಕೊನೆ ವ್ಯಾಲ್ಯೂವನ್ನು ಕೊಡ್ತಿದ್ದೀವಿ. ಸೊ y is equal to 150x minus 1000. 150 into 7 minus 1000. ಸೊ 150 into 7 1050 ಆಗುತ್ತೆ.
1000. ಸೊ ಅಲ್ಲಿಗೆ -1050 ಮೈನಸ್ 1000 ಕಳೀರಿ. 1050ನಲ್ಲಿ -1000 ಕಳೆದ್ರೆ ನಮಗೆ 50 ಸಿಗುತ್ತೆ. ಎಂತ 50 ಅಂದರೆ ಪ್ಲಸ್, ಯಾಕೆಂದರೆ 1000ಗಿಂತ 1050 ದೊಡ್ಡದು. ಸೊ ಹಾಗಾಗಿ ಇದು ಪ್ಲಸ್ ವ್ಯಾಲ್ಯೂವನ್ನು ಪಡ್ಕೊಳ್ಳುತ್ತೆ. ಸೊ ಇಲ್ಲಿಗೆ ಏನು ಮಾಡ್ತಾ ಇದ್ದೀವಿ, +50 ಆಗ್ತಾ ಇದೆ. ಸೊ ಇದಿಷ್ಟು ಮುಗೀತು. ಇದು ಫಸ್ಟ್ ಸ್ಟೆಪ್ಪು. ಫಸ್ಟ್ ಸ್ಟೆಪ್ಗಿಂತ ಮುಂಚೆ ಕೊಟ್ಟಿರುವಂತಹ ಅಂಕಿಅಂಶಗಳು ಏನಿದೆಯೋ ಆ ಅಂಕಿಅಂಶಗಳಲ್ಲಿ ಹಳೆಯ ಬೆಲೆ, ಹಳೆ ಬೇಡಿಕೆ, ಹೊಸ ಬೆಲೆ, ಹೊಸ ಬೇಡಿಕೆ, ಪೂರೈಕೆಯನ್ನು ಕಂಡಿಡ್ಕೊಂಡ್ವಿ. ಇದು ಸೊ ಇದನ್ನ ರೆಫರೆನ್ಸ್ ಅಂತ ಕರಿತೀವಿ. ಇದನ್ನ ಒಂದು ನೋಟ್ ಅಷ್ಟೇ. ಇದೊಂದು ನೋಟ್. ನೀವು ಬೇಕಾದ್ರೆ ಇದನ್ನ ಬರೀಬಹುದು ಅಥವಾ ಬರೀದೇನೂ ಇರಬಹುದು. ನೀವು ಇಲ್ಲೇನೆ ನಾನು ಅದನ್ನ ಕಂಡಿಡ್ಕೋತೀನಿ ಅಂತ ಹೇಳಿದ್ರೆ ನೀವು ಕಂಡಿಡ್ಕೋಬಹುದು. ಆದರೆ ಲೆಕ್ಕದಲ್ಲಿ ಇದು ಕೊಟ್ಟಿರಲ್ಲ. ಇದನ್ನ ನೀವೇ ಇಷ್ಟೇ ಕೊಟ್ಟಿರ್ತಾರೆ ಲೆಕ್ಕನ. ಸೊ ಇದನ್ನ ನೀವೇ ಮಾಡ್ಕೋಬೇಕಾಗುತ್ತೆ. ಅರ್ಥ ಆಯ್ತಾ? ನೀವೇ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಮಾಡ್ಕೊಳ್ಳಿ. ಇದಾದ್ಮೇಲೆ ನಿಮ್ಮ ನೋಟ್ಗೋಸ್ಕರವಾಗಿ ಇದನ್ನ ನೀವು ಬರ್ಕೊಳ್ಳಿ. ಇಲ್ಲ ನಾನು ಡೈರೆಕ್ಟಾಗಿ ನನಗೆ ಗೊತ್ತಾಗುತ್ತೆ, ಡೈರೆಕ್ಟಾಗಿ ನಾನು y1 y2ನ ಹಾಕ್ತೀನಿ, x1 x2ನ ಹಾಕ್ತೀನಿ ಅಂತ ಹೇಳಿದ್ರೆ ಇದನ್ನು ಬರೆಯೋ ಅವಶ್ಯಕತೆ ಇಲ್ಲ. ಅದಾದ್ಮೇಲೆ ಸ್ಟೆಪ್ 1ಗೆ ಬನ್ನಿ. ಸ್ಟೆಪ್ 1ನಲ್ಲಿ ಮೊದಲನೇದಾಗಿ ನೀವು ಬರೀಬೇಕಾಗಿರೋದು ಸೂತ್ರ ಬರೆದ್ರಿ ಅಂತಂದ್ರೆ ಇಲ್ಲೇನೆ ನೀವು ಏನು ಬರೀಲಿಲ್ಲ ಅಂದ್ರೂ 2 ಮಾರ್ಕ್ಸ್ನ ಕೊಟ್ಬಿಡ್ತಾನೆ ಸೂತ್ರಕ್ಕೆ. ಸೊ ಹಾಗಾಗಿ ಸೂತ್ರವನ್ನ ಮೆನ್ಷನ್ ಮಾಡಿ. y minus y1 is equal to y2 minus y1 divided by x2 minus x1 into x minus x1. ಇದನ್ನ ಇಂಟು ಅಂತ ಓದಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಸ್ಟೆಪ್ಪು y1 y2 x2 x1 ಇವಾಗೆಲ್ಲದಕ್ಕೂ ಕೊಟ್ಟಿರುವಂತಹ ಬೆಲೆ ಮತ್ತು ಪೂರೈಕೆ, ಹಳೆ ಬೆಲೆ, ಹಳೆ ಪೂರೈಕೆ, ಹೊಸ ಬೆಲೆ, ಹೊಸ ಪೂರೈಕೆ, ಇವುಗಳನ್ನು ಮೆನ್ಷನ್ ಮಾಡಿ ಅವುಗಳನ್ನು ಸರಳೀಕರಣಗೊಳಿಸ್ತಾ ಬನ್ನಿ. ಸರಳೀಕರಣಗೊಳಿಸೋ ಆದಮೇಲೆ ಫಸ್ಟ್ನೇದಾಗಿ ಇದು ಹಾಗೆ ಬರ್ಕೊಳ್ತಾ ಹೋಗ್ತೀರಾ ಕೊನೆಯವರೆಗೂ ಕೂಡ. ಡಿವೈಡಲ್ಲಿ ಇರ್ತಕ್ಕಂತಹ ಮೈನಸ್ನ ಮೊದಲು ಸರಳೀಕರಣಗೊಳಿಸ್ಕೊತೀರಾ, ಇದನ್ನು ಹಾಗೆ ಬರ್ಕೋತೀರಾ. ಸರಳೀಕರಣ ಆದಮೇಲೆ ನೆಕ್ಸ್ಟ್ ಸ್ಟೆಪ್ನಲ್ಲಿ ಏನು ಮಾಡ್ತೀರಾ, ಇಲ್ಲಿ ಡಿವೈಡ್ ಮಾಡ್ತೀರಾ. ಇಲ್ಲಿ ಮೈನಸ್ನ ಮಾಡಾಯಿತು, 300 2 ಆಯಿತು. ಇಲ್ಲೇನೇನು ಮಾಡ್ತಾ ಇದ್ದೀರಾ, ಡಿವೈಡ್ ಮಾಡ್ತಾ ಇದ್ರಿ. ಈ ಸ್ಟೆಪ್ಪಲ್ಲಿ ಡಿವೈಡ್ ಮಾಡ್ತಿದ್ದೀರಾ. 2ರಿಂದ 300ನ್ನು ಡಿವೈಡ್ ಮಾಡಿದ್ರಿ, 150 ಸಿಕ್ತು. 150 ಇಂಟು ಪುಷ್ಪಕಾರಣ್ಯ ಹಾಕ್ಬಿಡಿ, ಇದೇ ಥರ ಹಾಕ್ಬಿಡಿ ಬ್ರಾಕೆಟ್ನ. 150 ಇಂಟು x ಮೈನಸ್ 10. ಸೊ ಇದನ್ನು ಬರ್ಕೋತೀರ. ಅದಾದಮೇಲೆ ಮತ್ತೆ ಇದನ್ನು ಸರಳೀಕರಣಗೊಳಿಸ್ತೀರಾ. ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಬಂದಿರತಕ್ಕಂತಹ ವ್ಯಾಲ್ಯೂವನ್ನು ಎರಡೂ ಅಂಶಗಳಿಗೂ ಕೂಡ ಗುಣಾಕಾರ ಮಾಡೋದ್ರ ಮುಖಾಂತರವಾಗಿ ಗುಣಾಕಾರ ಮಾಡ್ತೀರಾ. 150 ಇಂಟು x, 150 ಇಂಟು 10. ಮೈನಸ್ ವ್ಯಾಲ್ಯೂ ಮೈನಸ್ಸೇ ಇರಲಿ ಇಲ್ಲಿ. ಅರ್ಥ ಆಯ್ತಾ? ಒಂದು ವೇಳೆ ಇದೇನಾದರೂ ಮೈನಸ್ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಮೈನಸ್ಸು, ಇಲ್ಲಿ -50 ಬರುತ್ತೆ. ಸೊ ಮೈನಸ್ ಇಲ್ಲ. ಸೊ ಹಾಗಾಗಿ ಬಿಡಿ. ಇಲ್ಲ ಡೈರೆಕ್ಟಾಗಿ ಈ ಸ್ಟೆಪ್ ಸ್ಕಿಪ್ ಮಾಡ್ಬೋದು ನೀವು. ಡೈರೆಕ್ಟಾಗಿ 150 ಇಂಟು ಎಕ್ಸ್, 150x ಮೈನಸ್, ಪ್ಲಸ್ ಇಂಟು ಮೈನಸ್, ಮೈನಸ್ 150 ಇಂಟು 10, 1500. ಈ ಸ್ಟೆಪ್ ಬೇಕಾದ್ರೆ ಸ್ಕಿಪ್ ಆಗುತ್ತೆ. ಇಲ್ಲ ನಮ್ಗೆ ಗೊತ್ತಾಗಲ್ಲ ಅಂತಂದ್ರೆ ಆ ಸ್ಟೆಪ್ ಬೇಕಾದ್ರೆ ಬರ್ಕೊಳ್ಳಿ. ಅದಾದಮೇಲೆ ಮತ್ತೆ ಏನು ಮಾಡಿ, ಸಮೀಕರಣ ರೂಪಕ್ಕೆ ತರಬೇಕು. ಅಂದರೆ y is equal to ax plus b ಈ ರೂಪಕ್ಕೆ ನಾವು ತರಬೇಕು. ಸೊ ಹಾಗಾಗಿ ಮತ್ತೆ ಇದನ್ನ ಏನು ಮಾಡ್ತೀರಾ, y-ನ ಹಾಗೆ ಉಳಿಸ್ಕೋತೀರಾ ಅಲ್ಲ, ಈ ಜಾಗಕ್ಕೆ y ಹಾಗೆ ಉಳಿಯುತ್ತೆ. ಇಲ್ಲಿರ್ತಕ್ಕಂತಹ -500 ಈ ಜಾಗಕ್ಕೆ ಬರುತ್ತೆ. ಅಂದರೆ ಇಲ್ಲಿಗೆ ಬರುತ್ತೆ 1500 ನಂತರದಲ್ಲಿ ಬರುತ್ತೆ. ಹಾಗೆ ಬರಬೇಕಾದ್ರೆ ಆ ರೀತಿ ನಾವು ಬದಲಾವಣೆಯನ್ನು ಮಾಡಬೇಕಾದ್ರೆ ಪ್ಲಸ್ ವ್ಯಾಲ್ಯೂ ಮೈನಸ್ ಆಗುತ್ತೆ, ಮೈನಸ್ ವ್ಯಾಲ್ಯೂ ಪ್ಲಸ್ ಆಗುತ್ತೆ. ಸೊ ಇಲ್ಲಿ -500 ಇರೋದ್ರಿಂದ ಈಕ್ವಲ್ಸಿಂದ ಆ ಕಡೆ ಹೋಗ್ತಾ ಇರೋದ್ರಿಂದಾಗಿ ಅದು ಪ್ಲಸ್ ವ್ಯಾಲ್ಯೂವನ್ನು ತಗೋತಾ ಇದೆ, +500 ಆಗುತ್ತೆ. ಆಯಿತಾ? ಅದಾದಮೇಲೆ 150x ಹಾಗೆ ಇರಲಿ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತಾ, ಮೈನಸ್ನ ಬರ್ಕೊಳ್ಳಿ. ಅದಕ್ಕಿಂತ ಮುಂಚೆ ಮೈನಸ್ ಬರ್ಕೊಳ್ಳೋದಕ್ಕಿಂತ ಮುಂಚೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, ಕಳಿಬೇಕು ಅದನ್ನು ಅನ್ನೋದು ನಮಗೆ ಗೊತ್ತಾಗುತ್ತೆ. ಕಳೀರಿ, ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದಿರುತ್ತೋ ಅದನ್ನು ಮೆನ್ಷನ್ ಮಾಡಿ. ಕಳೆದಿದ್ದೀವಿ, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ, ಮೈನಸ್. ಸೊ ಸಮೀಕರಣ ಭಾಗ ಸಿಕ್ತು. ಅದಕ್ಕೆ ಅನುಗುಣವಾಗಿ x1ಗೆ ಎಕ್ಸ್ಗೆ ಬೆಲೆ ಕೊಟ್ಕೊಂಡು y-ನ ಕಂಡುಹಿಡ್ಕೊಂಡು ಹೋಗ್ಬೇಕು. ಇದು ಸ್ಟೆಪ್ 2. ಎಕ್ಸ್ಗೆ ಬೆಲೆ ಕೊಟ್ಕೊಂಡು y-ನ ಕಂಡುಹಿಡ್ಕೊಂಡು ಹೋಗುವಂಥದ್ದು ಸ್ಟೆಪ್ 2 ಆಗಿ ಇರೋದನ್ನ ನಾವು ಕಾಣ್ಬೋದಾಗಿರುತ್ತೆ. ಅರ್ಥ ಆಯ್ತಾ? ಬೆಲೆ ಏನು ಬರುತ್ತೋ ಅದನ್ನು ಆ ಪಟ್ಟಿಯಲ್ಲಿ ಹಾಕ್ಕೊಳ್ತಾ ಹೋಗಿ. ಈಗ ಪಟ್ಟಿಯನ್ನು ರಚಿಸಬೇಕು. ಸೊ ಇದನ್ನೆಲ್ಲ ನಾನು ರಬ್ ಮಾಡ್ತೀನಿ. ಪಟ್ಟಿಯನ್ನು ರಚನೆ ಮಾಡಿ. ಕಾಲಮ್ಗೆ
ಅನುಗುಣವಾಗಿ ಕಾಲಮ್ನ ಹಾಕೊಳ್ಳೋದ್ರ ಮುಖಾಂತರವಾಗಿ ಪಟ್ಟಿಯ ರಚನೆಯನ್ನು ಮಾಡ್ಕೊಳ್ತಾ ಹೋಗಬೇಕು. ಅರ್ಥ ಆಯ್ತಾ? ಕಾಲಮ್ಗೆ ಅನುಗುಣವಾಗಿ ಅಂಕಿಅಂಶಗಳನ್ನು ಕೊಟ್ಕೊಳ್ತಾ ಹೋಗಿ. ಇಲ್ಲಿ ಕಾಲಮ್ನ ಒಂದು ಸಲ ಅಬ್ಸರ್ವ್ ಮಾಡಿ, ಪ್ಲಸ್ ವ್ಯಾಲ್ಯೂಗಿಂತ ನಮಗೆ ಮೈನಸ್ ವ್ಯಾಲ್ಯೂಸ್ಗಳು ಜಾಸ್ತಿ ಇದೆ. ಹಂಗಾದರೆ ನಾವು ಕಾಲಮ್ನ ಹಾಕಬೇಕಾದ್ರೆ, ಅಕ್ಷವನ್ನು ರಚಿಸಬೇಕಾದ್ರೆ, ನಾನು ಆಗಲೇ ಹೇಳ್ದಂಗೆ ಬೋರ್ಡು ಸ್ಕೇಲ್ ಇಲ್ಲ ಏನಿಲ್ಲ, ಕರೆಕ್ಟಾಗಿ ಬರದೇ ಇರ್ಬೋದು ಲೈನ್ಸು. ನೀವು ಕರೆಕ್ಟಾಗಿ ಸ್ಕೇಲ್ ಯೂಸ್ ಮಾಡಿ ಹಾಕೊಳ್ಳಿ. ಹೀಗೆ ಬರಲಿ, ಪ್ಲಸ್ ವ್ಯಾಲ್ಯೂ ಕಡಿಮೆ ಇದೆ, ಸೊ ಹಾಗಾಗಿ ಮೇಲ್ಗಡೆದು ಚಿಕ್ಕದಾಗಲಿ ಕೆಳಗಡೆದು ದೊಡ್ಡದಾಗಿ ಬರಲಿ. ಅರ್ಥ ಆಯ್ತಾ? ಈಗ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಆ ಕಾಲಮ್ಗೆ ಅನುಗುಣವಾಗಿ ನೀವು ಲೆಕ್ಕ ಮಾಡ್ಕೊಳ್ತಾ ಹೋಗಬೇಕು. ಸೊ ಹಾಗಾಗಿ ಏನು ಮಾಡಿ ಅಂತ ಹೇಳಿದ್ರೆ, ನೀವು 50ಇಂದ ತಗೊಳ್ತಾ ಹೋಗಿ. 50, 100, 150 ಪ್ಲಸ್ ವ್ಯಾಲ್ಯೂನಲ್ಲಿ 50, 100, 150. ಅರ್ಥ ಆಯ್ತಾ? ಇಲ್ಲಿ ಏನು ಮಾಡಿ, ಕೆಳಗಡೆ ಮೈನಸ್ ವ್ಯಾಲ್ಯೂ, -50, 150, 200, 50, 100, 150, 200, ಮೈನಸ್ ಹಾಕೊಳ್ಳಿ, ಮೈನಸ್ 250, -300, -350, -400, ಆಯಿತಾ? -450. ಅಲ್ಲಿ ಕೆಳಗಡೆ ಬರೋದ್ರೆ ಕಾಣಿಸಲ್ಲ ಅನ್ಕೋತೀನಿ, ಇನ್ನು ಸ್ವಲ್ಪ ಮೇಲ್ಗಡೆ ಬರೀತೀನಿ ರೀ. y ಅಕ್ಷ 50, 100. ಸೊ 50, 100 ಮೈನಸ್ ವ್ಯಾಲ್ಯೂ -150, -200, -250, -300, -350, -400, -450, -500, -550, -600, -650, -700, -750, -800, -850. ಸೊ ನನ್ನ ಜಾಗ ಸಾಲಲ್ಲ, ನಾನು ಅದಕ್ಕೆ ಲಾಸ್ಟಲ್ಲಿ ಏನು ಮಾಡ್ಕೊತಾ ಇದ್ದೀನಿ, 1000ನ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ. ಏನು ಮಾಡಿದೆ, ಜಾಗ ಸಾಕಾಗ್ತಾ ಇಲ್ಲ, ಸೊ ಹಾಗಾಗಿ ಇಷ್ಟು ಮಾತ್ರ ಹಾಕ್ತಾ ಇದ್ದೀನಿ. ಇಲ್ಲಿ 0, 1, 2, 3, 4, 5, 6, 7, 8 ಎಕ್ಸ್ ಹಾಕ್ಕೊಳ್ಳಿ. ಆಯಿತಾ? ಈಗ ಗುರ್ತು ಮಾಡಿ, 0 ಇದ್ದಾಗ 1000, ಆಯಿತಾ? ಹಾಗೆಯೇ 1 ಇದ್ದಾಗ -850, ನೆಕ್ಸ್ಟ್ 2 ಆದಾಗ -700, ಆಯಿತಾ? ನೆಕ್ಸ್ಟ್ 3 ಇದ್ದಾಗ 3 ಆದಾಗ ಏನು ಮಾಡ್ತಾಯಿದ್ದೀರಾ, 550 ಬರುತ್ತೆ. ಸೊ 550, 4ಕ್ಕೆ 400 ಬರುತ್ತೆ. ಸೊ 400, 5ಕ್ಕೆ 250 ಬರುತ್ತೆ, -250, 5ಕ್ಕೆ -250 ಹಾಕ್ಕೊಳ್ಳಿ. ನೆಕ್ಸ್ಟ್ 6ಕ್ಕೆ ಬಂದಾಗ ನಾವು -100 ನೋಡಿದ್ವಿ, 100. ನೆಕ್ಸ್ಟ್ 7ಕ್ಕೆ ಬಂದಾಗ +50, ಆಯಿತಾ? ಇದೀಗ ಮೇಲ್ಮುಖವಾಗಿ ಪೂರೈಕೆಯ ರೇಖೆ ಚಲಿಸ್ತಾ ಹೋಗುತ್ತೆ. ಆಯಿತಾ? ಪೂರೈಕೆಯ ರೇಖೆ ಸ್ಟ್ರೈಟಾಗಿ ಬರುತ್ತೆ. ಆಯಿತಾ? ನಾನು ಆಗಲೇ ಹೇಳಿದಾಗೆ ಇಲ್ಲಿ ಸ್ಕೇಲ್ ಇಲ್ಲ, ಮೆಷರ್ಮೆಂಟ್ ಕೂಡ ಕರೆಕ್ಟಾಗಿ ಸಿಗಲ್ಲ. ಸೊ ಹಾಗಾಗಿ ನೀವು ಸ್ಕೇಲ್ ಯೂಸ್ ಮಾಡಿ ನೀಟಾಗಿ ಮೆಷರ್ಮೆಂಟ್ಗಳನ್ನ ಹಾಕೊಳ್ತಾ ಹೋಗಿ. ಆಯಿತಾ? ಹೀಗೆ ಬರುತ್ತೆ. ಆಬ್ವಿಯಸ್ಲಿ ಇಲ್ಲಿ ಏನು ಮಾಡ್ತೀರಾ, 0 ಇದ್ದಾಗ -1000, ಸೊ 1 ಆದಾಗ -850, 2 ಇದ್ದಾಗ -700, ಸೊ 3 ಆದಾಗ -150, 550, 4 ಇದ್ದಾಗ -400,
ಸೊ 5ಕ್ಕೆ ಬಂದಾಗ -250 ಅಲ್ವಾ. ಸೊ 6 ಇದ್ದಾಗ -100. ಸೊ 7ಕ್ಕೆ ಬಂದಾಗ 50. ಸೊ ಇಷ್ಟಾಯಿತು. ಈ ರೇಖೆ ಎಳೆಯೋದಕ್ಕೆ ಸಮೀಕರಣ ಯಾವುದು ಅದನ್ನು ಇಲ್ಲಿ ಮೆನ್ಷನ್ ಮಾಡಿ. y = 150x - 1000. ಸೊ ಇಷ್ಟು ಬರೆದ್ರೆ 10 ಮಾರ್ಕ್ಸ್ ಆರ್ 5 ಮಾರ್ಕ್ಸ್ ಅಷ್ಟು ಸಿಗುತ್ತೆ. ಅರ್ಥ ಆಯ್ತಾ? ಇದಿಷ್ಟು ನೋಡ್ಕೊಳ್ಳಿ. ಇನ್ನು ಮಿಕ್ಕಿದ್ದನ್ನು ಲೆಕ್ಕ ಕೊಡ್ತೀನಿ. ಸೊ ಆ ಲೆಕ್ಕನ ಆಗಲೇ ಹೇಳಿದಾಗೆ ಟ್ಯುಟೋರಿಯಲ್ ವರ್ಕಲ್ಲೂ ಹಾಕಬೇಕು, ಹಾಗೆಯೇ ನೋಟ್ಸಲ್ಲೂ ಕೂಡ ನೀವು ಬರ್ಕೊಂಡಿರ್ಬೇಕು. ಅರ್ಥ ಆಯ್ತಾ? ಮೇಲೆ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಾಲ್ ಮಾಡಿ ಕೇಳ್ಕೊಡಿ. ದಯವಿಟ್ಟು ಯಾರು ಮೆಸೇಜ್ ಹಾಕ್ಬೇಡಿ, ಕಾಲ್ ಮಾಡಿ ಯಾವ ಸ್ಟೆಪ್ ಡೌಟ್ ಇದೆ, ಎಲ್ಲಿ ಡೌಟ್ ಇದೆ ಅನ್ನೋದನ್ನ ಕೇಳಿಕೊಂಡು ಕ್ಲಿಯರ್ ಮಾಡ್ಕೊಳ್ತಾ ಹೋಗಿ. ಓಕೆ, ಥ್ಯಾಂಕ್ ಯು.